ಇವ 50 ಲಕ್ಷ ರೂಪಾಯಿ ಮನಿಗೆ 50 ಲಕ್ಷದ ಕಸಬರಿಗೆ ಬೇಡ, 50 ರೂಪಾಯಿ ಕಸಬರಿಗೆ ಮೂಲೆ ಅಂದ್ ಮನಿ ಚಂದ ಮಾಡ್ತದೆ. 1 ಕೋಟಿ ಮನಿಗೆ 1 ಕೋಟಿ ದೀಪ ಬೇಡ, 10 ರೂಪಾಯಿ ದೀಪ ಒಂದು ಮನೆಯನ್ನು ಬೆಳಗ್ತದೆ. ಹಾಗೆ ಒಂದು ಮನೆಯನ್ನು ಬೆಳಗಲಿಕ್ಕೆ ಏನ್ ಬೇಕು? ಒಂದು ದೀಪ ಬೇಕು ಅಲ್ಲ? ಮನೆಯನ್ನು ಬೆಳಗಲಿಕ್ಕೆ ದೀಪ ಬೇಕು, ಭೂಮಿಯನ್ನು ಬೆಳಗಲಿಕ್ಕೆ ಸೂರ್ಯ ಬೇಕು, ನಮ್ಮ ಮನಸ್ಸನ್ನು ಬೆಳಗಲಿಕ್ಕೆ ಸದ್ಗುರುಗಳು ಬೇಕು ಜೀವನದಲ್ಲಿ. ಹಡದ ತಾಯಿ 6 ತಿಂಗಳಿಂದ 1 ವರ್ಷ ನಮ್ಗೆ ಹಾಲು ಉಣಿಸ್ಯಾಳ. ಹಡದ ತಾಯಿ 6 ತಿಂಗಳ ಬಾದ್ರೆ ಒಂದು 6 ತಿಂಗಳ ಅಥವಾ 1 ವರ್ಷ ನಮ್ಗೆ ಎದಿ ಹಾಲು ಉಣಿಸ್ಯಾಳ. ಅದ್ರ ನಮ್ಮವು ಭೂಮಿ ತಾಯಿ 100 ವರ್ಷ ತನಕ ನಮ್ಗೆ ಅನ್ನ ಉಣಿಸ್ಯಾಳ. ಆ ತಾಯಿನ ನೀವು ವಿಷ ಹಾಕಿ ಕೆಡಿಸಿದ ಬಳಕ ಬದುಕೋದೇ ಇಲ್ಲಿ. ಇದಕ್ಕೆ ಭೂಮಿ ಹಾಳಾದ್ರೆ ಎಲ್ಲಿ ಹೋಗೋದೈತಿ? ಏನು ಮ್ಯಾಗ ಹಾರಿ ಹೋಗೋದೈತಿ? ಏನು ಚಂದ್ರಲೋಕ ಹೋಗೋದಾವ? ಅಲ್ಲಿ ಗಾಳಿಲ್ಲ ನೀರಿಲ್ಲ, ಅಲ್ಲಿ ಹೋಗಿ ಏನು ಮಾಡ್ತೀರಿ? ಅದಕ್ಕಾಗಿ ತಾವೆಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ರೈತರಾದವರು ಭೂಮಿಯೊಳಗೆ ದುಡೀರಿ. ಮನ್ಯಾಗ ಎಷ್ಟೈತಿ ಅನ್ನೋಕ್ಕಿಂತನೂ ಪ್ರೀತಿಯಿಂದ ಒಳ್ಳೆರಿ ಎಂದು ಬಾಳಿ ಬದುಕ್ರಿ. ದುಶ್ಚಟಗಳಿಗೆ ಬಲಿ ಆಗಬೇಡ್ರಿ. ಮನಸ್ಸುಗಳು ಕೂಡ್ಲಿ. ನಾವೇನು ಬಿತ್ತುತ್ತೀವಿ ಭೂಮಿ ಅದನ್ನು ಕೊಡ್ತೈತಿ ಅಂದಂಗ ಅಲ್ಲ. ಹಣ್ಣ ಹೂವು ಬಿ ಬೆಳಿತಾವ, ಕಾಳು ಕಡಿನೂ ಬೆಳಿತಾವ, ಎಲ್ಲ ಬಿಟ್ಟರೆ ಮುಳಿದ ಗಿಡಗಳು ಬೆಳಿತಾವ. ಭೂಮಿ ತಪ್ಪಲ್ಲ, ಆ ಭೂಮಿಯಾಗ ಯಾವ ಬೆಳೆ ಮಾಡ್ಬೇಕನ್ನೋದು ರೈತನ ಜವಾಬ್ದಾರಿ. ಹೇಗೋ ಭಗವಂತನ ನಮ್ಮ ಮನಸ್ಸು ಕೊಟ್ಟನಂದ ಬಳಿಕ ಭಕ್ತಿ, ಸಂಸ್ಕಾರ, ಪ್ರೀತಿ, ದಾನ, ಧರ್ಮ, ಈಶ್ವರ ನಾಮಸ್ಮರಣೆಯನ್ನು ಇಲ್ಲಿ ಬೆಳ್ಯಾಕೆ ಬರ್ತೈತಿ. ನೀ ಅನ್ನುವಂಥ ಅಹಂಕಾರದ ಮುಳ್ಳು ಬೆಳೆಸಿ ಒಂದಿನ ಭಯಾನಕ ಅರಣ್ಯನೂ ಮಾಡಕ್ಕೆ ಬರ್ತೈತಿ. ಇದ್ರೊಳಗೆ ಅಹಂಕಾರದಿಂದ ಬದುಕಿರೋ ರಾವಣ ಆಗ್ತೀವಿ, ಕೈ ಮುಗಿದು ಬದುಕಿದೆ ಅಂದ್ರೆ ಬಸವನ್ನ ಆಗ್ತೀವಿ ಜೀವನ.